ಶರೀರ 100 ವರ್ಷವಾದರೂ ಕೂಡ ಚುರುಕಾಗಿ ಬಲಿಷ್ಠವಾಗಿ ಇರಬೇಕು ಅಂತ ಹೇಳಿದ್ರೆ ಚೂರ್ಣವನ್ನ ಬಳಸೋದು ಬಹಳ ಮುಖ್ಯ. ಅದು ಯಾವುದು ರಾಸಾಯನಿಕ ಚೂರ್ಣ ಅಂತ ಹೇಳಿದ್ರೆ, ಹಾಗೂ ಮುಪ್ಪಾವಸ್ಥೆ ಇದ್ದರೂ ಕೂಡ ದೇಹದಲ್ಲಿ ಬಲ ಕಮ್ಮಿ ಆಗೋದಿಲ್ಲ. ಚೂರ್ಣವನ್ನ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳೋದು ಬಹಳ ಮುಖ್ಯ. ಜೇನುತುಪ್ಪವನ್ನ ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವಿಸಿದರೆ ಇಮ್ಯುನಿಟಿ ಪವರ್ ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಆಯಸ್ಸನ್ನ ವೃದ್ಧಿಸುತ್ತೆ. ಯಾರಿಗೆ ತಾನೇ ಬೇಗ ಸಾಯ್ಲಿಕ್ಕೆ ಇಷ್ಟ ಹೇಳಿ? ಕಿಡ್ನಿ, ಲಿವರ್, ಶ್ವಾಸಕೋಶ ನಾವು ಸಶಕ್ತವಾಗಿ ಇಟ್ಕೊಂಡ್ರೆ ಆರೋಗ್ಯವಾಗಿ ಬದುಕಬಹುದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಶರೀರ 100 ವರ್ಷವಾದರೂ ಕೂಡ ಆರೋಗ್ಯವಾಗಿ, ಚುರುಕಾಗಿ, ಬಲಿಷ್ಠವಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವ ಒಂದು ರಾಸಾಯನಿ ಚೂರ್ಣವನ್ನ ಬಳಸೋದು ಬಹಳ ಮುಖ್ಯ. ಅದು ಯಾವುದು ರಾಸಾಯನಿಕ ಚೂರ್ಣ ಅಂತ ಹೇಳಿದ್ರೆ, ಅದರಲ್ಲಿ ಸುಲಭವಾಗಿ ಸಿಗುವ 3 ಔಷಧಿಗಳನ್ನ ನಾವು ಮಿಶ್ರಣ ಮಾಡಬೇಕಾಗ್ತದೆ. ವಾಗ್ಭಟರು ತಮ್ಮ ಗ್ರಂಥದಲ್ಲಿ ಈ ಕುರಿತಾಗಿ ವಿಶೇಷವಾದ ಉಲ್ಲೇಖವನ್ನು ಮಾಡ್ತಾರೆ. ಈ ರಾಸಾಯನಿ ಚೂರ್ಣವನ್ನು ಯಾರು ಬಳಸ್ತಾರೆ ಅವ್ರಿಗೆ ಬೇಗ ಮುಪ್ಪು ಬರೋದಿಲ್ಲ, ಹಾಗೂ ಮುಪ್ಪಾವಸ್ಥೆ ಇದ್ದರೂ ಕೂಡ ದೇಹದಲ್ಲಿ ಬಲ ಮತ್ತು ಚುರುಕುತನ ಕಮ್ಮಿ ಆಗೋದಿಲ್ಲ. ಹಾಗಿದ್ರೆ ಆ ಒಂದು ಸಂಜೀವಿನಿ ಚೂರ್ಣ, ರಾಸಾಯನಿ ಚೂರ್ಣ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಅದಕ್ಕೆ ಪ್ರಮುಖವಾಗಿ 3 ಔಷಧಿ ದ್ರವ್ಯಗಳ ಪ್ರಯೋಗ ಮಾಡ್ತೇವೆ. ಮೊದಲನೇದು ನೆಗ್ಗಿಲು ಮುಳ್ಳು. ಇದು ಎಲ್ಲ ಕಡೆ ಸರ್ವೇ ಸಾಮಾನ್ಯವಾಗಿ ಸಿಗ್ತದೆ. ರೈತರಿಗಾದರೆ ಫ್ರೀಯಾಗಿ ಸಿಕ್ಬಿಡ್ತದೆ. ಹೊಲ ಗದ್ದೆಗಳ ಬದುಗಳಲ್ಲಿ ನೆಗ್ಗಿಲು ಮುಳ್ಳು ತುಂಬ ಜಾಸ್ತಿ ಬೆಳ್ಕೊಂಡಿರುತ್ತೆ. ಅದನ್ನು ಮುಳ್ಳನ್ನು ನೆರಳಲ್ಲಿ ಒಣಗಿಸಿ ಆ ಮುಳ್ಳಿನ ಪುಡಿಯನ್ನು ಮಾಡಿ ಇಟ್ಕೊಳ್ಳೋದು. ಇನ್ನು ಎರಡನೇದ್ದು ನೆಲನೆಲ್ಲಿ. ನೆಲನೆಲ್ಲಿಯನ್ನು ಕೂಡ ಹೆಚ್ಚಿ ಅದರ ಒಂದು ಪಲ್ಪನ್ನು ಏನು ಮಾಡೋದು, ಬೀಜ ತೆಗೆದು ನೆರಳಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಳ್ಳೋದು. ಇನ್ನು 3ನೇದು ಅಮೃತಬಳ್ಳಿ. ಇದನ್ನು ಕೂಡ ಇದರ ಕಾಂಡವನ್ನು ಒಣಗಿಸಿ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳೋದು. ಆದರೆ ಪುಡಿಯನ್ನು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. 1ನೇದ್ದು ಅಮೃತಬಳ್ಳಿ, ನೆಲನೆಲ್ಲಿ ಹಾಗೂ ಗೋಕ್ಷುರ. ಈ 3 ಪದಾರ್ಥಗಳು ಇದನ್ನ ಒಣಗಿಸಿ ನುಣ್ಣಗೆ ಪುಡಿ ಮಾಡಿ, ಆ ಪುಡಿ ಮಾಡಿದ ಮೇಲೆ ಅದನ್ನ ತೂಕ ಹಾಕಬೇಕು. ಎಲ್ಲವೂ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೋಬೇಕು. 100 ಗ್ರಾಮ್ ಆದರೆ ಎಲ್ಲವನ್ನು 100 ಗ್ರಾಮ್, ಅಥವಾ 200 ಆದರೆ ಎಲ್ಲವನ್ನು 200 ಗ್ರಾಮ್ ಎಷ್ಟು ಚೂರ್ಣವನ್ನ ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳೋದು ಬಹಳ ಮುಖ್ಯ. ಹೀಗೆ ಆ ಚೂರ್ಣಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ಚೆನ್ನಾಗಿ ಮತ್ತೆ ಮಿಶ್ರಣ ಮಾಡಿಟ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಲಿ, ಸಣ್ಣ ಮಕ್ಕಳಾದ್ರೆ, ತುಂಬಾ ಚಿಕ್ಕ ವಯಸ್ಸಿನ ಪುಟ್ಟ ಮಕ್ಕಳಿದ್ರೆ 3-4 ವರ್ಷದವರು, ಅವರಿಗೆ 1/4 ಚಮಚದಕ್ಕಿಂತ ಕಡಿಮೆ ಕೊಡೋದು. 5 ವರ್ಷದ ಮೇಲ್ಪಟ್ಟ ಮಕ್ಕಳು 10 ವರ್ಷದೊಳಗಿದ್ರೆ 1/4 ಚಮಚ ಕೊಡೋದು. ಆಮೇಲೆ 10 ವರ್ಷದ ಮೇಲ್ಪಟ್ಟು 15 ವರ್ಷದೊಳಗಡೆ ಇದ್ರೆ 1/2 ಚಮಚ ಕೊಡೋದು. 15 ವರ್ಷದ ಮೇಲ್ಪಟ್ಟವರಿದ್ರೆ 1 ಚಮಚ ಈ ರಾಸಾಯನಿಕ ಚೂರ್ಣವನ್ನ ಸೇವನೆ ಮಾಡೋದು. ಇದರ ಜೊತೆಗೆ ಜೇನುತುಪ್ಪವನ್ನ ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವಿಸಿದರೆ ಅದ್ಭುತವಾದ ದೇಹದ ಶಕ್ತಿ ಇದರಿಂದ ವೃದ್ಧಿಯಾಗುತ್ತೆ ಮತ್ತು ರೋಗ ಪ್ರತಿರಕ್ಷಕ ವ್ಯವಸ್ಥೆ ಅಂತ ಇರ್ತದೆ, ಇಮ್ಯುನಿಟಿ ಪವರ್, ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಅದರ ಜೊತೆಗೆ
ಇದು ಆಯಸ್ಸನ್ನು ವೃದ್ಧಿಸುತ್ತೆ. ಯಾರಿಗೆ ತಾನೇ ಬೇಗ ಸಾಯ್ಲಿಕ್ಕೆ ಇಷ್ಟ ಹೇಳಿ? ಯಾರಿಗೂ ಬೇಗ ಸಾಯೋ ಇಷ್ಟ ಇರೋದಿಲ್ಲ. ಹಾಗಾಗಿ ದೀರ್ಘಕಾಲದವರೆಗೂ ಚೆನ್ನಾಗಿ ಬದುಕಬೇಕು ಅಂದರೆ ಈ ರಾಸಾಯನಿಕ ಚೂರ್ಣವನ್ನು ತಾವು ನಿರಂತರವಾಗಿ ಬಳಸ್ಬೋದು. ವರ್ಷ ಪೂರ್ತಿ ಬಳಸ್ಬೋದು. ವರ್ಷಕ್ಕೆ 1 ತಿಂಗಳು 2 ತಿಂಗಳು ನೀವು ಗ್ಯಾಪ್ ಮಾಡ್ಬೋದು. ಹೀಗೆ ಮಾಡ್ತಾ ಹೋದರೆ ದೇಹ ಮತ್ತು ಮನಸ್ಸು ಬಲಿಷ್ಠವಾಗೋದಷ್ಟೇ ಅಲ್ಲದೆ ಮುಖ್ಯವಾಗಿ ನಮ್ಮ ದೇಹದ ಪ್ರೋಗ್ರಾಮಿಂಗ್ನಲ್ಲಿ 78 ಆರ್ಗನ್ಸ್ಗಳು ಕೆಲಸ ಮಾಡ್ತವೆ. ಆ 78 ಆರ್ಗನ್ಸ್ಗಳಲ್ಲಿ ಪ್ರಮುಖ 5 ಆರ್ಗನ್ಸ್ಗಳು ಬಹಳ ಮುಖ್ಯ. ಅದಕ್ಕೆ ವೈಟಲ್ ಆರ್ಗನ್ಸ್ಗಳು ಅಂತ ಕರೀತಾರೆ. ಅದರಲ್ಲಿ 1ನೇದ್ದು ಕಿಡ್ನಿ, ಲಿವರ್, 2ನೇದ್ದು, 3ನೇದ್ದು ಮೆದುಳು, 4ನೇದ್ದು ಶ್ವಾಸಕೋಶ, 5ನೇದ್ದು ಹೃದಯ. ಕಿಡ್ನಿ, ಲಿವರ್, ಹೃದಯ, ಶ್ವಾಸಕೋಶ ಮತ್ತು ಮೆದುಳು. ಈ 5 ಆರ್ಗನ್ಸ್ಗಳನ್ನು ನಾವು ಸಶಕ್ತವಾಗಿಟ್ಕೊಂಡ್ರೆ ದೇಹ ಯಾವುದೇ ರೋಗದ ಬಾಧೆ ಇಲ್ಲದೆ ಆರೋಗ್ಯವಾಗಿ ಬದುಕಬಹುದು. ಅಂತಹ ಈ 5 ವೈಟಲ್ ಆರ್ಗನ್ಸ್ಗಳನ್ನು ಕ್ರಿಯಾಶೀಲವಾಗಿಡುವ ಶಕ್ತಿ ಈ ಒಂದು ಸಂಜೀವಿನಿ ಚೂರ್ಣದಲ್ಲಿ ನಾವು ಕಾಣಬಹುದು. ಇದು ನಿಜವಾಗ್ಲೂ ಸಂಜೀವಿನಿನೇ. ಇದನ್ನು ಸೇವನೆ ಮಾಡ್ತಾ ಬನ್ನಿ, ನೋಡಿ ಅದ್ಭುತವಾದ ರಿಸಲ್ಟ್ ನೀವು ಕಾಣ್ತೀರ. ಯಾವುದೇ ರೋಗ ಬರಲಿ, ಇಮ್ಯುನಿಟಿ ಸ್ಟ್ರಾಂಗ್ ಇದ್ದರೆ ನಾವು ಅದಕ್ಕೆ ಔಷಧಿನೇ ತೆಗೆದುಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಇದನ್ನು ಸೇವನೆ ಮಾಡಿದ್ರೆ ನಮಗೆ BP, ಶುಗರು, ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ನ ಸಮಸ್ಯೆ, ಥೈರಾಯ್ಡು, ಸಂಧಿವಾತ, ಚರ್ಮ ರೋಗಗಳು ಇವ್ಯಾವುದೂ ಬರೋದೇ ಇಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋಂಗೆ ಸರ್ವ ರೋಗಗಳ ರಕ್ಷಣೆಯನ್ನು ಒದಗಿಸುವ, ಸರ್ವ ರೋಗಗಳಿಂದ ರಕ್ಷಣೆಯನ್ನು ಒದಗಿಸುವ, ಶರೀರದ ಶಕ್ತಿ ಮತ್ತು ಚೈತನ್ಯವನ್ನು ವೃದ್ಧಿಸುವ ಹಾಗೂ ಮನಸ್ಸನ್ನು ಕೂಡ ಪ್ರಸನ್ನಗೊಳಿಸುವ ಒಂದು ಅದ್ಭುತ ಸಂಜೀವಿನಿ ಚೂರ್ಣವನ್ನು ನೀವು ಪ್ರತಿನಿತ್ಯ ಬಳಸಿ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ವಿಡಿಯೋ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನ ಪ್ರತಿ ತಿಂಗಳು ಶಿಬಿರ ಮಾಡ್ತೇವೆ ನಾವು. ಅಲ್ಲಿ ಔಷಧಿ ರಹಿತವಾಗಿ ಬದುಕುವ ಒಂದು ವಿಧಾನವನ್ನು ಹೇಳಿಕೊಡ್ತೇವೆ. ಆಹಾರದ ನಿಯಮಗಳನ್ನು, ಯೋಗದ ಅಭ್ಯಾಸವನ್ನು, ಪ್ರಾಣಾಯಾಮ, ಧ್ಯಾನದ ಅಭ್ಯಾಸಗಳನ್ನು ಹೇಳಿಕೊಡ್ತೇವೆ. ಒಟ್ಟಿನಲ್ಲಿ ನೀವು ಜೀವನ ಪರ್ಯಂತ ಯಾವ ಸಮಸ್ಯೆಗೂ ಔಷಧಿ ತಗೊಳ್ಳದಂಗೆ ಚೆನ್ನಾಗಿ ಬದುಕುವ ಒಂದು ನೀತಿ ಪಾಠವನ್ನು, ಆಯುರ್ವೇದ ಶಾಸ್ತ್ರಬದ್ಧವಾದ ನೀತಿ ಪಾಠವನ್ನು, ಪ್ರಾಕ್ಟಿಕಲ್ ಒಂದು ಅಭ್ಯಾಸವನ್ನು ಅಲ್ಲಿ ನಾವು ತಿಳಿಸ್ಕೊಡ್ತೇವೆ. ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.